Dear students, welcome to the 29th session of the subject Project Management. Now this session is on Project Network Technique. Now the specific outcome is it will help you to understand the concept of Project Network. Project Network ಅಂದರೆ ಏನು ಮತ್ತು ಅದರಲ್ಲಿರುವಂತಹ ಎರಡು ಇಂಪಾರ್ಟೆಂಟ್ ಟೆಕ್ನಿಕ್ CPM ಆ್ಯಂಡ್ PERT ಬಗ್ಗೆ ಈ ಸೆಷನಲ್ಲಿ ನಾವು ತಿಳಿದುಕೊಳ್ಬೋದು. ಅದೇ ರೀತಿ ದಿಸ್ ಸೆಷನ್ ಆಲ್ಸೋ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಜೆಕ್ಟ್ ನೆಟ್ವರ್ಕ್, ದಟ್ ಈಸ್ ಹೌ ಟು ಡೆವಲಪ್ ದ ಪ್ರಾಜೆಕ್ಟ್ ನೆಟ್ವರ್ಕ್ ಹೇಗೆ ಮಾಡೋದು ಆ್ಯಂಡ್ ಎಸ್ಟಿಮೇಷನ್ ಆಫ್ ದ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್, ಕ್ರಿಟಿಕಲ್ ಪಾತ್ ಕ್ಯಾಲ್ಕುಲೇಷನ್ ಆ್ಯಂಡ್ ಆಲ್ಸೋ ದ ಐಡೆಂಟಿಫಿಕೇಷನ್ ಆಫ್ ಕ್ರಿಟಿಕಲ್ ಆಕ್ಟಿವಿಟೀಸ್. Now we know that in a project, okay, there are number of activities to be completed. ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳುವಾಗ ಅಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೇ ಇರ್ತದೆ. ಸೊ ಫಸ್ಟ್ ಟಾಸ್ಕ್ ಇಸ್ ಟು ಐಡೆಂಟಿಫೈ ದ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಆಕ್ಟಿವಿಟೀಸ್ ಆ್ಯಂಡ್ ಹೌ ಇಟ್ ಈಸ್ ಟು ಬಿ ಕ್ಯಾರಿಡ್ ಔಟ್, ವಾಟ್ ವಿ ಡೂ ಇಸ್ ವಿ ಹ್ಯಾವ್ ಟು ಡೆವಲಪ್ ಅ ನೆಟ್ವರ್ಕ್. ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಬೇಕಾದ್ರೆ ಅದನ್ನು ನೆಟ್ವರ್ಕಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ದೇ ಆರ್ ರೆಪ್ರೆಸೆಂಟೆಡ್ ಇನ್ ಅ ಪ್ರಾಜೆಕ್ಟ್ ನೆಟ್ವರ್ಕ್. ಸೊ ಪ್ರಾಜೆಕ್ಟ್ ನೆಟ್ವರ್ಕ್ ವಿಲ್ ಮೇಕ್ ಇಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟೀಸ್ ಆ್ಯಂಡ್ ದ ಆರ್ಡರ್ ಇನ್ ವಿಚ್ ಇಟ್ ಹ್ಯಾಸ್ ಟು ಬಿ ಕ್ಯಾರಿಡ್ ಔಟ್. ಅಂದರೆ ಯಾವ ಆರ್ಡರಲ್ಲಿ ನಾವು ಅದನ್ನು ಮಾಡಿ ಮುಗಿಸಬೇಕು ಅನ್ನೋದನ್ನು ನಾವಲ್ಲಿ ನೆಟ್ವರ್ಕಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೋದು. ಸೊ ದ ಪ್ರಾಜೆಕ್ಟ್ ಮ್ಯಾನೇಜರ್ ವಿಲ್ ಹ್ಯಾವ್ ಟು ಸೀಕ್ವೆನ್ಸ್ ದ ಪ್ರಾಜೆಕ್ಟ್ ಆಕ್ಟಿವಿಟಿ. ಇಲ್ಲಿ ಸೀಕ್ವೆನ್ಸ್ ಅಂತ ಹೇಳುವಾಗ ಯಾವ ಕ್ರಮದಲ್ಲಿ ಆ ಪ್ರಾಜೆಕ್ಟ್ ಆಕ್ಟಿವಿಟೀಸನ್ನು ಕೈಗೆತ್ತಿಕೊಳ್ಬೇಕು, ಯಾವ ಪ್ರಾಜೆಕ್ಟನ್ನು ಫಸ್ಟ್ ಮಾಡಬೇಕು, ಆ ನಂತರ ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ಆ ನೆಟ್ವರ್ಕಲ್ಲಿ ತೋರಿಸಿಕೊಡ್ಲಿಕ್ಕಾಗ್ತದೆ. ಸೊ ಫಸ್ಟ್ ಹಿ ಹ್ಯಾಸ್ ಟು ಸೀಕ್ವೆನ್ಸ್ ದ ಆಕ್ಟಿವಿಟಿ. Now this sequencing is done by understanding the dependencies among them. ಅದರ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡಿಕೊಂಡು ಈ ರೀತಿಯ ಸೀಕ್ವೆನ್ಸನ್ನು ನಾವು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಅ ಕನ್ಸ್ಟ್ರಕ್ಷನ್ ವರ್ಕ್, ಫಸ್ಟ್ ಯು ನೀಡ್ ಟು ಹ್ಯಾವ್ ದ್ಯಾಟ್ ಫೌಂಡೇಶನ್. ಅಲ್ಲಿ ಫೌಂಡೇಶನ್ ಆದಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಗೋಡೆ ಕಟ್ಟೋದಿರ್ಬೋದು, ಓಕೆ, ದ್ಯಾಟ್ ವಿಲ್ ಕಮ್ ಲೇಟರ್. ಫಸ್ಟ್ ಯು ನೀಡ್ ಟು ಹ್ಯಾವ್ ಅ ಫೌಂಡೇಶನ್ ಕೆಲಸ ಮಾಡಿದ ಮೇಲೇ ಮೇಲಿನ ಕಟ್ಟಡದ ಕೆಲಸ ಕೈಗೆತ್ತಿಕೊಳ್ಳಿಕ್ಕಾಗ್ತದೆ. ಸೊ ದೆರ್ ಈಸ್ ಅ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇನ್ ವಿಚ್ ದ ವರ್ಕ್ ವಿಲ್ ಹ್ಯಾವ್ ಟು ಬಿ ಡನ್. ಸೊ ದ್ಯಾಟ್ ಆ್ಯಂಡ್ ದೆನ್ ಎಸ್ಟಿಮೇಟ್ ದ ಡ್ಯುರೇಷನ್, ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಎಷ್ಟು ಟೈಮ್ ಹೋಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಎಸ್ಟಿಮೇಟಿಂಗ್ ದ ಸ್ಟಾರ್ಟ್ ಆ್ಯಂಡ್ ದ ಫಿನಿಶ್ ಡೇಟ್ಸ್ ಆಫ್ ಈಚ್ ಆ್ಯಕ್ಟಿವಿಟಿ ಟು ಅರೈವ್ ಅಟ್ ದ ಡ್ಯುರೇಷನ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಯಾವಾಗ ಅದನ್ನು ಪ್ರಾರಂಭ ಮಾಡ್ತಾರೆ, ಯಾವಾಗ ಅದು ಫಿನಿಶ್ ಆಗ್ತದೆ, ಹೀಗೆ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ನಾವು ಸರಿಯಾಗಿ ಟೈಮನ್ನು ಎಸ್ಟಿಮೇಟ್ ಮಾಡಿದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾದ್ರೆ ಒಟ್ಟು ಎಷ್ಟು ಟೈಮ್ ಹೋಗ್ತದೆ ಅನ್ನೋದನ್ನು ನಾವು ಎಸ್ಟಿಮೇಷನ್ ಮಾಡ್ಬೋದು. Now first let us see what this network is. A network is a graphical representation of a project with all its activities and their interrelationships. The network graph gives complete details of the project with all its activities drawn according to their sequence as stipulated in the project plan. ಈಗ ಪ್ರಾಜೆಕ್ಟ್ ಅಂತ ಹೇಳುವಾಗ ಬಹಳಷ್ಟು ಕೆಲಸ ಕಾರ್ಯಗಳು ಇರ್ತದೆ. ಆ ಕೆಲಸ ಕಾರ್ಯಗಳ ನಡುವೆ ಒಂದು ಇಂಟರ್ ರಿಲೇಷನ್ಶಿಪ್ ಅಂತ ಇರ್ತದೆ. ಅಂದರೆ ಒಂದು ಕೆಲಸವನ್ನು ಮಾಡಿಯೇ ಇನ್ನೊಂದು ಕೆಲಸಕ್ಕೆ ನಾವು ಹೋಗಬೇಕಾಗ್ತದೆ. ಸೊ ಆಲ್ ದಿಸ್, ಓಕೆ, ಆ ಕೆಲಸ ಕಾರ್ಯಗಳ ವಿವರವನ್ನು ನಾವು ಆ ನೆಟ್ವರ್ಕಲ್ಲಿ ಸರಿಯಾಗಿ ತೋರಿಸಿಕೊಡ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ನಾಟ್ ಓನ್ಲಿ ಶೋಯಿಂಗ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್, ಯು ಕ್ಯಾನ್ ಶೋ ಈವನ್ ದ ಇಂಟರ್ ರಿಲೇಷನ್ಶಿಪ್ಸ್. ಅಂದರೆ ಯಾವ ಕ್ರಮದಲ್ಲಿ ಅದನ್ನು ಮಾಡಿ ಮುಗಿಸಬೇಕು ಅನ್ನೋದನ್ನು ನಾವು ಈ ನೆಟ್ವರ್ಕಲ್ಲಿ ಸರಿಯಾಗಿ ತೋರಿಸಿಕೊಡ್ಲಿಕ್ಕೆ ಆಗ್ತದೆ. So we have some important words used. One is activity here. A project consists of a number of activity. An activity represents a stage, a process, a task, an action plan or a work involved in a project which requires, yes, time, money or resources for its completion. Stated in simple terms, an activity is a step in project completion for which resources are required. ಸೊ ಪ್ರಾಜೆಕ್ಟಲ್ಲಿ ಬರುವಂತಹ ಈ ಕೆಲಸ ಕಾರ್ಯಗಳನ್ನು ನಾವು ಆಕ್ಟಿವಿಟಿ ಅಂತ ಹೇಳ್ತೇವೆ. ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ನಾವು ಆಕ್ಟಿವಿಟಿ ಅಂತ ಹೇಳ್ತೇವೆ. ಸೊ ವೆನ್ ಯು ಕಂಪ್ಲೀಟ್ ಆಲ್ ದ ವರ್ಕ್, ಯು ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದ ಎಂಟೈರ್ ಪ್ರಾಜೆಕ್ಟ್. ಓಕೆ, ಸೊ ಹಿಯರ್ ವೆನ್ ವಿ ಟಾಕ್ ಅಬೌಟ್ ಆಕ್ಟಿವಿಟಿ, ಇಟ್ ರಿಕ್ವೈರ್ಸ್ ಟೈಮ್, ಮನಿ ಆ್ಯಂಡ್ ರಿಸೋರ್ಸಸ್. ಅದಕ್ಕೆ ನಾವು ಸಮಯ ಕೂಡ ಕೊಡಬೇಕಾಗ್ತದೆ. ಆ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕಾದ್ರೆ ಹಣ ಕೂಡ ಖರ್ಚಾಗ್ತದೆ ಆ್ಯಂಡ್ ಸಂಪನ್ಮೂಲಗಳ ಬಳಕೆ ಕೂಡ ಅಲ್ಲಿ ಇರ್ತದೆ.
So that is activity. And activities, there are two different kinds of activity, okay, in which is represented in a diagram. We have real and dummy activity. Now what is real and dummy activity? Activities may be real or dummy. Real activities consume time and resources and represent a stage of work in the project. ನಿಜವಾಗಿ ನಾವು ಮಾಡಲಿಕ್ಕೆ ಇರುವಂತಹ ಕೆಲಸವನ್ನು ರಿಯಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. ಸೊ ಆ್ಯಂಡ್ ಇಟ್ ಕನ್ಸ್ಯೂಮ್ಸ್ ಟೈಮ್ ಆ್ಯಂಡ್ ರಿಸೋರ್ಸಸ್, ಅದಕ್ಕೆ ಸಂಪನ್ಮೂಲಗಳ ಬಳಕೆ ಕೂಡ ಆಗ್ತದೆ, ಟೈಮ್ ಕೂಡ ಹೋಗ್ತದೆ. ಡಮ್ಮಿ ಆ್ಯಕ್ಟಿವಿಟಿ ಆರ್ ಯೂಸ್ ಟು ಎಸ್ಟಾಬ್ಲಿಷ್ ಡಿಪೆಂಡೆನ್ಸಿ ರಿಲೇಷನ್ಶಿಪ್. ಡಮ್ಮಿ ಆ್ಯಕ್ಟಿವಿಟಿ ಅಂದರೆ ಅದು ನಿಜವಾಗಿ ನಾವು ಆ ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಇರೋದಿಲ್ಲ, ಬಟ್ ನೆಟ್ವರ್ಕ್ ನಾವು ಬಿಲ್ಡ್ ಮಾಡಬೇಕಾದ್ರೆ ಇಂತಹ ಡಮ್ಮಿ ಆ್ಯಕ್ಟಿವಿಟಿಯ ಅಗತ್ಯ ಇರ್ತದೆ. ದಟ್ ಈಸ್ ಮೇನ್ಲಿ ಟು ಎಸ್ಟಾಬ್ಲಿಷ್ ದ ಡಿಪೆಂಡೆನ್ಸಿ ರಿಲೇಷನ್ಶಿಪ್, ಆ ರಿಲೇಷನ್ಶಿಪ್ ತೋರಿಸಿಕೊಳ್ಳೋದಕ್ಕೆ. ಆ್ಯಂಡ್ ದೇ ಕನ್ಸ್ಯೂಮ್ ನೈದರ್ ಟೈಮ್ ನಾರ್ ರಿಸೋರ್ಸಸ್, ಅದಕ್ಕೆ ಟೈಮ್ ಕೂಡ ಹೋಗೋದಿಲ್ಲ, ರಿಸೋರ್ಸಸ್ ಕೂಡ ಬಳಕೆ ಆಗೋದಿಲ್ಲ. ಓಕೆ, ಬಟ್ ದ್ಯಾಟ್ ವಿಲ್ ಬಿ ದೇರ್ ಆನ್ ದ ನೆಟ್ವರ್ಕ್. Now next one is event. Okay, this can be understood if you see this picture. We have here 1 and 2. Okay, this 1 and 2 here, it is taken as event. Okay, and arrow mark, this is to represent the activity. So ಪ್ರತಿ ಒಂದು ಆಕ್ಟಿವಿಟಿ ಅಂತ ಹೇಳುವಾಗ ಅದಕ್ಕೆ ಒಂದು ಪ್ರಾರಂಭದಲ್ಲಿ ಒಂದು ಇವೆಂಟ್ ಇರ್ತದೆ ಮತ್ತು ಅದು ಕೊನೆಗೊಳ್ಳುವುದು ಇವೆಂಟಿಂದ. ಓಕೆ, ಸೊ ದಿಸ್ your activity will start with the event and your activity will end with the event. So an activity has a beginning and an end denoted by event. ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಒಂದು ಪ್ರಾರಂಭ ಅಂತ ಇರ್ತದೆ, ಅಂತ್ಯ ಅಂತ ಇರ್ತದೆ, and that is denoted by event. Okay, that is what I have shown here, a number in a circle. This is event. Okay, so events are instantaneous occurrences. They have no duration, they consume neither time nor resources. ಸೊ ಆ ಇವೆಂಟಿಗೆ ಹಣ ಖರ್ಚಾಗೋದಿಲ್ಲ, ಅದಕ್ಕೆ ಟೈಮ್ ಹೋಗೋದಿಲ್ಲ. ಆ್ಯಕ್ಟಿವಿಟಿಗೆ ಟೈಮ್ ಹೋಗ್ತದೆ. ಓಕೆ, ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಟೈಮ್ ಹೋಗ್ತದೆ, ಸಂಪನ್ಮೂಲಗಳ ಬಳಕೆ ಕೂಡ ಇರ್ತದೆ. ಬಟ್ ಇವೆಂಟ್ ಇಟ್ ಡಸ್ ನಾಟ್ ಕನ್ಸ್ಯೂಮ್ ಟೈಮ್ ಆ್ಯಂಡ್ ರಿಸೋರ್ಸಸ್. They consume neither time nor resources. Every activity has two events associated with it. While one event represents the beginning of the activity and another event denotes its completion. ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು, ಇಲ್ಲಿ ಸರ್ಕಲಲ್ಲಿ ಒಂದು ಅಂತ ಉಂಟಲ್ಲ, ದಿಸ್ ಈಸ್ ಆನ್ ಇವೆಂಟ್. ಸೊ ಆಕ್ಟಿವಿಟಿ ಈಸ್ ಆರೋ. ಓಕೆ, ಸೊ ಎವ್ರಿ ಆಕ್ಟಿವಿಟಿ ವಿಲ್ ಸ್ಟಾರ್ಟ್ ವಿತ್ ದ ಇವೆಂಟ್ ಆ್ಯಂಡ್ ಇಟ್ ವಿಲ್ ಎಂಡ್ ವಿತ್ ದ ಇವೆಂಟ್. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಇವೆಂಟ್ ಇರ್ತದೆ. ಸೊ we have some of the things that needs to be understood when we build the network. One is event. Okay, this is an event. Number 2, within a circle. And then merge event anta bartade. Now merge event is like when two activities end with the particular event. ಓಕೆ, ಒಂದು ಇವೆಂಟಲ್ಲಿ 2-3 ಆ್ಯಕ್ಟಿವಿಟಿ ಕೊನೆಗೊಂಡ್ರೆ ಅದನ್ನು ನಾವು ಮರ್ಜ್ ಇವೆಂಟ್ ಅಂತ ಹೇಳ್ತೇವೆ. ಬರ್ಸ್ಟ್ ಇವೆಂಟ್ ನೋಡಿ, ಇಲ್ಲಿ ಒಂದು ಇವೆಂಟಿಂದ 2-3 ಆ್ಯಕ್ಟಿವಿಟಿ ಪ್ರಾರಂಭ ಆದರೆ ಅದನ್ನು ನಾವು ಬರ್ಸ್ಟ್ ಇವೆಂಟ್ ಅಂತ ಹೇಳ್ತೇವೆ. ಈಗ ಇನ್ನೊಂದುಂಟು ಡಮ್ಮಿ ಆ್ಯಕ್ಟಿವಿಟಿ. ದಿಸ್ ಈಸ್ ಅ ರಿಯಲ್ ಆ್ಯಕ್ಟಿವಿಟಿ ವಿತ್ ದ ಆರೋ ಮಾರ್ಕ್ ನಾವು ಹಾಕಿದ್ದು, ಇದು ರಿಯಲ್ ಆ್ಯಕ್ಟಿವಿಟಿ. ಅನದರ್ ಒನ್ ಇಸ್ ಡಮ್ಮಿ ಆ್ಯಕ್ಟಿವಿಟಿ, ದಟ್ ಈಸ್ ಜಸ್ಟ್ ಟು ಶೋ ದ ಇಂಟರ್ ರಿಲೇಷನ್ಶಿಪ್, ಡಿಪೆಂಡೆನ್ಸಿ ರಿಲೇಷನ್ಶಿಪ್, ಆದರೆ ಅದು ರಿಯಲ್ ಆ್ಯಕ್ಟಿವಿಟಿ ಅಲ್ಲ. ಓಕೆ, ನೆಟ್ವರ್ಕ್ ಬಿಲ್ಡ್ ಮಾಡುವಾಗ ನಾವು ಯೂಸ್ ಮಾಡ್ತೇವೆ ಡಮ್ಮಿ activity. So which is shown with the dotted arrow mark. Okay, arrow. In a network, so we have to understand that events are denoted by numbered circles, as I had shown you here. So this is an event, and then activities are denoted by continuous arrows, while dummy activities are denoted by dotted lines. Now estimating time, this is very important, and for each activity, ಪ್ರತಿ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಎಷ್ಟು ಟೈಮ್ ಹೋಗ್ತದೆ ಅಂತ ನಾವು ಎಸ್ಟಿಮೇಷನ್ ಮಾಡಬೇಕಾಗ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಎಸ್ಟಿಮೇಟ್ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಆ ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಿ ಮುಗಿಸ್ಬೇಕಾದ್ರೆ ಎಷ್ಟು ಟೈಮ್ ಹೋಗ್ತದೆ ಅಂತ ಎಸ್ಟಿಮೇಷನ್ ಮಾಡ್ಬೋದು. So you need to estimate the time required for each activity. So if you have the past experience, ಈ ಹಿಂದೆ ಅಂತಹ ಪ್ರಾಜೆಕ್ಟನ್ನು ನೀವು ಮಾಡಿದರೆ that will help you to estimate the time required. ಅದರಿಂದ ಟೈಮ್ ಎಷ್ಟು ಹೋಗ್ತದೆ ಅಂತ ನಾವು ಎಸ್ಟಿಮೇಷನ್ ಮಾಡ್ಬೋದು. So
Depending upon how time estimates for project activities are derived, we have two different techniques. Okay, any one technique can be used. One is program evaluation and review technique, and the second one is critical path method. This is used to build the network. Now, PERT and CPM models. PERT is program evaluation and review technique. CPM is critical path method. Now, PERT is when we use this PERT and CPM. PERT is mostly used in projects involving non-repetitive activities or where no past experience is available. ಅಂದರೆ ಈ ಹಿಂದೆ ಅಂತಹ ಪ್ರಾಜೆಕ್ಟ್ ಮಾಡದೇ ಇದ್ದರೆ ಯು ಡು ನಾಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ಸೊ ಆ ಸಂದರ್ಭದಲ್ಲಿ ಯು ಕ್ಯಾನ್ ಯೂಸ್ PERT. In contrast, CPM model is used where some past experience is available about both time and cost required by different activities in a project. ಸೊ ಈ ಹಿಂದೆ ಅಂತಹ ಪ್ರಾಜೆಕ್ಟ್ ಮಾಡಿದರೆ ಅದರ ಅನುಭವದಿಂದ ನೀವು ಎಷ್ಟು ಟೈಮ್ ಹೋಗ್ತದೆ ಅಂತ ಎಸ್ಟಿಮೇಷನ್ ಮಾಡ್ಬೋದು, ಕಾಸ್ಟ್ ಕೂಡ ಎಸ್ಟಿಮೇಷನ್ ಮಾಡ್ಬೋದು. ಸೊ ಅಂತಹ ಪ್ರಾಜೆಕ್ಟಿಗೆ ಯು ಕ್ಯಾನ್ ಯೂಸ್ CPM. ಸೊ ವೆನ್ ಟೈಮ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಫೇರ್ಲಿ ವೆಲ್ and cost are known in advance, CPM is useful. Okay, however, when there is a great degree of uncertainty, ಅಂದರೆ ಮುಂಚಿತವಾಗಿಯೇ ನಾವು ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಟೈಮ್ ಹೋಗ್ತದೆ, ಅಂತಹ ಸಂದರ್ಭದಲ್ಲಿ PERT is used. Okay, so PERT is used when there is a great degree of uncertainty and when control over time is more important than control over cost. ಸೊ ಟೈಮಲ್ಲಿ ಹೆಚ್ಚು ಕಂಟ್ರೋಲ್ ಹಿಡಿತ ಅಗತ್ಯ ಇದ್ದರೆ ನಾವು PERT ಅನ್ನು ಯೂಸ್ ಮಾಡ್ಬೋದು. Now, PERT is mostly used in projects involving non-repetitive activities like research. Okay, so when you have research and development activity to be taken as a project, that time you do not have any past experience. ಈ ಹಿಂದೆ ಅಂತಹ ಕೆಲಸ ಮಾಡಿ ನಿಮಗೆ ಅನುಭವ ಇರೋದಿಲ್ಲ. ಆ ಸಂದರ್ಭದಲ್ಲಿ ನೀವು PERT ಅನ್ನು ಯೂಸ್ ಮಾಡ್ಬೋದು, ಫಾರ್ ವಿಚ್ ನೋ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಅವೈಲೇಬಲ್. While CPM is used when some past experience is available, such as in a construction program. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು, ಸೊ ಅಲ್ಲಿ ಮಾಡಿ ಅನುಭವ ಇರ್ತದೆ, ಸೊ ಯು ಕ್ಯಾನ್ ಯೂಸ್ ದ CPM. ಬಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಇಟ್ ಈಸ್ ಸಮಥಿಂಗ್ ನ್ಯೂ. ಓಕೆ, ಸೊ ದಟ್ ಟೈಮ್ ಯು ಕ್ಯಾನ್ ಗೋ ಫಾರ್ PERT. ನಾವು ಡೆವಲಪ್ಮೆಂಟ್ ಆಫ್ ಪ್ರಾಜೆಕ್ಟ್ ನೆಟ್ವರ್ಕ್, ಯಾವ ರೀತಿ ನಾವು ಇಂತಹ ಪ್ರಾಜೆಕ್ಟ್ ನೆಟ್ವರ್ಕ್ ಡೆವಲಪ್ ಮಾಡ್ತೇವೆ. Now, to understand that, first in this video I'll be explaining the CPM ಮೆಥಡ್ ಯೂಸ್ ಮಾಡಿ ಯಾವ ರೀತಿ ನೆಟ್ವರ್ಕ್ ಬಿಲ್ಡ್ ಮಾಡ್ತೇವೆ ಅಂತ ನಾವು ಈ ಸೆಷನಲ್ಲಿ ತಿಳಿದುಕೊಳ್ಬೋದು. ಸೊ ಫಾರ್ ದಿಸ್ ಐ ಹ್ಯಾವ್ ಟೇಕನ್ an illustration. A company has decided to redesign its electronic component. ಸೊ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದೆ. ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಸೆವರಲ್ ಆ್ಯಕ್ಟಿವಿಟಿ. ಅಲ್ಲಿ ಬರುವಂತಹ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ, ವಿಚ್ ಆರ್ ಲಿಸ್ಟೆಡ್ ಇನ್ ದ ಫಾಲೋವಿಂಗ್ ಟೇಬಲ್. ಸೊ ವಿ ಹ್ಯಾವ್ ಹಿಯರ್ ದ ಟೇಬಲ್ ವೆರ್ ಇನ್ ಯು ಹ್ಯಾವ್ ದ ಆ್ಯಕ್ಟಿವಿಟೀಸ್ ಟು ಬಿ ಅಂಡರ್ಟೇಕನ್ ಇನ್ ದಿಸ್ ಪ್ರಾಜೆಕ್ಟ್. ಸೊ ಫಸ್ಟ್, the electronic engineering staff must finish the design of the component. Other design ಮಾಡಬೇಕು. Second, the marketing program for promoting the component, okay, must be developed. Third is a new manufacturing process must be designed. Fourth activity is advertising media must be selected. And fifth is initial production run must be successfully completed. And sixth, the component must be released to the market. ಸೊ ಪ್ರಾಜೆಕ್ಟ್ ಅಂದರೆ ಈ ರೀತಿ ಬಹಳ ಸ್ಪೆಸಿಫಿಕ್ ಆಗಿ ಅಲ್ಲಿ ಬರುವಂತಹ ಕೆಲಸ ಕಾರ್ಯಗಳು ಯಾವುದು ಎನ್ನೋದನ್ನು ನಾವು ನೋಡಬೇಕಾಗ್ತದೆ. ಸೊ ದ್ಯಾಟ್ ವಿಲ್ ಬಿ ಐಡೆಂಟಿಫೈಡ್ ಫಸ್ಟ್. ಸೊ ದಿಸ್ ಟೇಬಲ್ ಗಿವ್ಸ್ ಯು ಆಲ್ ದ ಆಕ್ಟಿವಿಟೀಸ್ ದಟ್ ಆರ್ ಟು ಬಿ ಡನ್ ಇನ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ವಿ ಹ್ಯಾವ್ ಹಿಯರ್ ದ ಕಾಲಮ್ ಪ್ರೀಡಿಸೆಸರ್. ಅಂದರೆ ಒಂದು ಕೆಲಸದ ಹಿಂದೆ, ಓಕೆ, ಅದನ್ನು ಮಾಡುವ ಮೊದಲು ಯಾವ ಕೆಲಸ ಮಾಡಿರಬೇಕು ಅದನ್ನು ನಾವು ತಿಳಿದುಕೊಳ್ಬೋದು. ಆ್ಯಂಡ್ ಆಲ್ಸೋ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಇನ್ ವೀಕ್ಸ್, ಎಷ್ಟು ವಾರ ಅದಕ್ಕೆ ಬೇಕಾಗ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಟೇಬಲ್ ವಿಲ್ ಗಿವ್ ಯು ದ ಆ್ಯಕ್ಟಿವಿಟಿಯನ್ನು ನಾವು ABCDEF ಅಂತ ಹೇಳ್ತೇವೆ. ಆ ಆ್ಯಕ್ಟಿವಿಟಿ ಏನು ಎನ್ನುವುದನ್ನು ನಾವು ಸೆಕೆಂಡ್ ಕಾಲಮಲ್ಲಿ ಅದರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ A, ಓಕೆ, ದಟ್ ಈಸ್ ನೆಟ್ವರ್ಕ್ ಬಿಲ್ಡ್ ಮಾಡುವಾಗ ನಾವು ಫುಲ್ ಡಿಸ್ಕ್ರಿಪ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆ ಆ್ಯಕ್ಟಿವಿಟಿಗೆ ನಾವು A ಅಂತ ಹೇಳ್ತೇವೆ. ಓಕೆ, ದಿಸ್ A ವಿಲ್ ಬಿ ಶೋನ್ ಇನ್ ದ ನೆಟ್ವರ್ಕ್. ಸೊ A means what? A means to finish the development of the design of the component.
ಇದು ಇದರ ಪ್ರೀಡಿಸೆಸರ್ ಅಂದರೆ ಈ ಆ್ಯಕ್ಟಿವಿಟಿಯ ಮಾಡುವ ಮೊದಲು ಯಾವ ಆ್ಯಕ್ಟಿವಿಟಿ ಮಾಡಿರಬೇಕು. ಸೊ ಇಲ್ಲಿ ಪ್ರೀಡಿಸೆಸರ್ ಈಸ್ ನಾಟ್ ದೇರ್. ಆ್ಯಕ್ಟಿವಿಟಿ ಎಗೆ ಪ್ರೀಡಿಸೆಸರ್ ಇಲ್ಲ, ಅಂದರೆ ಅದು ಪ್ರಾರಂಭ ಅಂತ ತಗೊಳ್ಬೋದು. ಯಾವ ಆ್ಯಕ್ಟಿವಿಟಿಗೆ ಪ್ರೀಡಿಸೆಸರ್ ಇಲ್ವೋ ಆ ಆ್ಯಕ್ಟಿವಿಟಿಯನ್ನು ನಾವು ಪ್ರಾರಂಭದಲ್ಲಿ ಮಾಡುವಂತಹ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ದ ಟೋಟಲ್ ಟೈಮ್ ರಿಕ್ವೈರ್ಡ್? ಇಟ್ ಈಸ್ 5 weeks. ಓಕೆ, ದೆನ್ ಬಿ, there is another activity identified, that is a design marketing program. And what is the predecessor? ಓಕೆ, ಇದು ಪ್ರಾರಂಭದಲ್ಲಿ ಮಾಡುವ ಆ್ಯಕ್ಟಿವಿಟಿ ಅಲ್ಲ, ಅದರಲ್ಲಿ ಪ್ರೀಡಿಸೆಸರ್ ಕಾಲಮಲ್ಲಿ ಗೊತ್ತಾಗ್ತದೆ. ಸಿ, ಇಟ್ ಈಸ್ ಎ. ಇಟ್ ಮೀನ್ಸ್ ದ್ಯಾಟ್ ಬಿಫೋರ್ ಸ್ಟಾರ್ಟಿಂಗ್ ಬಿ ಅನ್ನು ಸ್ಟಾರ್ಟ್ ಮಾಡುವ ಮೊದಲು ಎ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿರಬೇಕು. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ಎ, ಓನ್ಲಿ ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಬಿ. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ದ ಟೋಟಲ್ ಟೈಮ್ ರಿಕ್ವೈರ್ಡ್? ಇಟ್ ಈಸ್ 4 weeks. So we will continue. Next activity is C. What is the activity? It is design production system. And what is the predecessor? C ಅನ್ನು ಕೈಗೆತ್ತಿಕೊಳ್ಳುವ ಮೊದಲು ಯಾವ ಆಕ್ಟಿವಿಟಿ ಕಂಪ್ಲೀಟ್ ಆಗಿರಬೇಕು? ಒನ್ಸ್ ಅಗೇನ್ ಇಟ್ ಈಸ್ ಎ. ಓಕೆ, ಸೊ ನೀವಿಲ್ಲಿ ನೋಡ್ಕೊಳ್ಬೋದು ಎರಡು ಆಕ್ಟಿವಿಟಿ ಬಿ ಮತ್ತು ಸಿಗೆ, ಈ ಎರಡು ಆಕ್ಟಿವಿಟಿಗೆ ಪ್ರೀಡಿಸೆಸರ್ ಒಂದೇ, ಅಂದರೆ ಎ. ಟೋಟಲ್ ಟೈಮ್ ಇಸ್ 7. ಡಿ ಆಕ್ಟಿವಿಟಿ ಪ್ರೀಡಿಸೆಸರ್ ಇಸ್ ಬಿ. ಬಿ ಅನ್ನು ಕಂಪ್ಲೀಟ್ ಮಾಡಿದ ಮೇಲೇ ಡಿ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಾಟ್ ಅಬೌಟ್ ಇ? ಓಕೆ, ಇ ಕ್ಯಾನ್ ಬಿ ಸ್ಟಾರ್ಟೆಡ್ ಓನ್ಲಿ ವೆನ್ ಯು ಕಂಪ್ಲೀಟ್ ಸಿ, ರೈಟ್? ಓಕೆ, ಸೊ ಸಿ ಈಸ್ ದ ಪ್ರೀಡಿಸೆಸರ್. ಆ್ಯಂಡ್ ದೆನ್ ಎಫ್, ವಿ ಹ್ಯಾವ್ 2 predecessors here, ಡಿ ಆ್ಯಂಡ್ ಇ. ಓಕೆ, ನೌ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವಿ ಹ್ಯಾವ್ ಟು ಬಿಲ್ಡ್ ದ ನೆಟ್ವರ್ಕ್. ಇದನ್ನೇ ನೋಡಿಕೊಂಡು ನಾವು ನೆಟ್ವರ್ಕ್ ಬಿಲ್ಡ್ ಮಾಡ್ತೇವೆ. ಟು ಸ್ಟಾರ್ಟ್ ವಿತ್, ಯು ವಿಲ್ ಸ್ಟಾರ್ಟ್ ವಿತ್ ಎ. ಓಕೆ, your activity will be represented by an arrow. ಒಂದು ಬಾಣದ ಗುರುತಿಂದ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಓಕೆ, ಸೊ ಈಚ್ ಆ್ಯಕ್ಟಿವಿಟಿ ವಿಲ್ ಹ್ಯಾವ್ 2 nodes. ಓಕೆ, 2 ನೋಡ್ ಇರ್ತದೆ ಅಲ್ಲಿ. ಇವೆಂಟ್ ಅಂತ ಹೇಳ್ತೇವೆ ಅದನ್ನು, 1 and 2. ಪ್ರಾರಂಭದಲ್ಲಿ ಒಂದು ಇವೆಂಟ್ ಇರ್ತದೆ, ಅದೇ ರೀತಿ ಅಂತ್ಯದಲ್ಲಿ ಇನ್ನೊಂದು ಇವೆಂಟ್ ಇರ್ತದೆ. ಆ್ಯಕ್ಟಿವಿಟಿ ಎ, ಓಕೆ, ಇಟ್ ಸ್ಟಾರ್ಟ್ಸ್ ವಿತ್ ನೋಡ್ 1 ಆ್ಯಂಡ್ ಎಂಡ್ಸ್ ವಿತ್ 2. And then next, okay, you go back to your table and see B. B will start when A is completed, right? And C will also start when A is completed. A complete ಮಾಡಿದ ನಂತರ B and C start ಆಗ್ತದೆ. See how it is to be drawn. You have B and C. Okay, this 2 event complete ಆದಮೇಲೆ ಈ ಇವೆಂಟನ್ನು ನಾವು ಮಾಡಿದಾಗ you can start with B and C. Okay, only after completing A you can start B and C. Next, you have D. It can be started only when B is completed. E can be started only when C is completed. So how do we do that? Okay, you have D. D can be started only when B is completed. B complete ಮಾಡಿದ ಮೇಲೇ D ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು. E ಅನ್ನು ಯಾವಾಗ ಪ್ರಾರಂಭ ಮಾಡೋದು? E can be started only when C is completed. C ಆಕ್ಟಿವಿಟಿ ಮಾಡಿ ಮುಗಿಸಿದ ನಂತರವೇ E ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಆಕ್ಟಿವಿಟಿ F. When you can start with F? F can be started only when both D and E is completed. 2 ಡಿ ಮತ್ತು ಇ ಕಂಪ್ಲೀಟ್ ಆದ ನಂತರವೇ ಎಫ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸಿ ಹೌ ಇಟ್ ಈಸ್ ಟು ಬಿ ಡ್ರಾನ್. ಯು ಹ್ಯಾವ್ ಡಿ ಆ್ಯಂಡ್ ಇ ವಿಲ್ ಎಂಡ್ ವಿತ್ ಇವೆಂಟ್ 5, ರೈಟ್? ಸೊ ಓನ್ಲಿ ಆಫ್ಟರ್ ಕಂಪ್ಲೀಟಿಂಗ್ ಡಿ ಆ್ಯಂಡ್ ಇ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎಫ್. ಸೊ ಯು ಹ್ಯಾವ್ ಟು ಡ್ರಾ ದ ಆರೋ ಫ್ರಮ್ ನಂಬರ್ 5 ಹಿಯರ್. ಓಕೆ, ದ್ಯಾಟ್ ಈಸ್ ಟು ಟೆಲ್ ದ್ಯಾಟ್ ಇದು ಮಾಡಿದ ಮೇಲೇ ಡಿ ಮತ್ತು ಇ ಎರಡೂ ಕಂಪ್ಲೀಟ್ ಆಗಿರಬೇಕು, ಆ ನಂತರವೇ ಎಫ್ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಫ್ ಅಂದರೆ ಕೊನೆಯ ಆ್ಯಕ್ಟಿವಿಟಿ, ಆ ನಂತರ ಯಾವುದೇ ಆ್ಯಕ್ಟಿವಿಟಿ ಇಲ್ಲ. ನೀವು ಎಫ್ ಅನ್ನು ಕಂಪ್ಲೀಟ್ ಮಾಡಿದರೆ ಇಡೀ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ಸೊ ದಿಸ್ ಇಸ್ ಹೌ ವಿ ಬಿಲ್ಡ್ ದ ನೆಟ್ವರ್ಕ್. ಈ ರೀತಿ ಆ್ಯಕ್ಟಿವಿಟಿಯನ್ನು ಅರ್ಥ ಮಾಡಿಕೊಂಡು ನಂತರ ಯಾವ ಸೀಕ್ವೆನ್ಸಲ್ಲಿ, ಯಾವ ಕ್ರಮದಲ್ಲಿ ಆ್ಯಕ್ಟಿವಿಟಿ ಮಾಡಿ ಮುಗಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು you have to understand the interdependencies, ಅಂದರೆ ರಿಲೇಷನ್ಶಿಪ್. ಓಕೆ, ಅದನ್ನು ಅರ್ಥ ಮಾಡಿಕೊಂಡು that is to be represented in the network. Okay, so we have this complete network
all the activities associated with the project can be combined into an integrated network of events and activities as shown in the figure. So we have here the complete network with all the activities, and ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಕರೆಕ್ಟಾಗಿ ನಾವು ಹೇಳಲಿಕ್ಕೆ ಆಗ್ತದೆ ಯಾವ ಆ್ಯಕ್ಟಿವಿಟಿ ಎಲ್ಲಿ ಪ್ರಾರಂಭ ಆಗ್ತದೆ, ಅದನ್ನು ಮಾಡಬೇಕಾದ್ರೆ ಯಾವ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಆಗ್ತದೆ. Now the next question is, how much time will this project take? ಅಂದರೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಒಟ್ಟು ಎಷ್ಟು ಟೈಮ್ ಹೋಗ್ತದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ the time that the project will take. So for this we will have to determine the critical path of the network. ಆ ಟೋಟಲ್ ಟೈಮ್ ಎಷ್ಟು ಅಂತ ಹೇಳಬೇಕಾದ್ರೆ ಅಲ್ಲಿ ಕ್ರಿಟಿಕಲ್ ಪಾತ್ ಅನ್ನು ನಾವು ನೋಡಬೇಕಾಗ್ತದೆ. ದ ಕ್ರಿಟಿಕಲ್ ಪಾತ್ ಇನ್ ದ ನೆಟ್ವರ್ಕ್ ವಿಲ್ ಹ್ಯಾವ್ ಟು ಬಿ ಐಡೆಂಟಿಫೈಡ್. ನೌ ವಾಟ್ ಈಸ್ ಕ್ರಿಟಿಕಲ್ ಪಾತ್? Okay, a path is defined as an unbroken sequence of activities directed from the original node to the terminal node. ಅಂದರೆ ಈ ನೆಟ್ವರ್ಕ್ ನೋಡಿದರೆ ಅದು ಗೊತ್ತಾಗ್ತದೆ. ಓಕೆ, ದೆರ್ ಆರ್ ಡಿಫ್ರೆಂಟ್ ಪಾತ್, ಅಂದರೆ ಫಸ್ಟ್ ನೋಡಿಂದ ಪ್ರಾರಂಭ ಮಾಡಿ ಸ್ಟಾರ್ಟಿಂಗ್ ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಹಾಗೆಯೇ ಕಂಪ್ಲೀಷನಿಗೆ ಕೊನೆಗೊಳ್ಳುವಂತಹ ಬೇರೆ ಬೇರೆ ದಾರಿ ಯಾವುದು ಅನ್ನೋದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಸಿ ಒನ್ ವೇ ಈಸ್ ಎ ಬಿ ಡಿ ಎಫ್, ದಿಸ್ ಇಸ್ ಒನ್ ಪಾತ್. ವಿ ಹ್ಯಾವ್ ಅನದರ್ ಪಾತ್ ಎ ಸಿ ಇ ಎಫ್. ಓಕೆ, ಸೊ ದೆರ್ ಆರ್ ಇನ್ ದ ಅಬೋವ್ ಫಿಗರ್ ದೆರ್ ಆರ್ ಜಸ್ಟ್ ಟೂ ಪಾತ್ಸ್. ಎರಡು ಪಾತನ್ನು ಐಡೆಂಟಿಫೈ ಮಾಡಬಹುದು. ಅಂದರೆ ಅದು ಪ್ರಾರಂಭದಿಂದ ಕೊನೆಯ ತನಕ ಇದ್ದಿರಬೇಕು ಅಂತಹ ದಾರಿ, ಅಂತಹ ಪಾತ್ ಯಾವುದು. ಸೊ ಇನ್ ದ ಅಬೋವ್ ಫಿಗರ್ ದೆರ್ ಆರ್ ಜಸ್ಟ್ ಟೂ ಪಾತ್ಸ್, ಎ ಬಿ ಡಿ ಎಫ್ ಹ್ಯಾವಿಂಗ್ ಅ ಲೆಂತ್ ಆಫ್ 21 weeks ಆ್ಯಂಡ್ ಎ ಸಿ ಇ ಎಫ್ ಹ್ಯಾವಿಂಗ್ ಅ ಲೆಂತ್ ಆಫ್ 25 weeks. ಓಕೆ, ಅಂದರೆ ನಾವು ಒಟ್ಟು ಡ್ಯುರೇಷನ್ ಪ್ರತಿ ಒಂದು ಆ್ಯಕ್ಟಿವಿಟಿದು ಟೈಮ್ ಲೆಕ್ಕ ಮಾಡ್ತಾ ಹೋದರೆ ಎ ಬಿ ಡಿ ಎಫ್ ಹ್ಯಾಸ್ okay, the total project duration ABDF 5 plus 4 plus 8 plus 4 ಆಗ್ತದೆ, ಅಂದರೆ 21 weeks. ACEF ನೋಡಿದರೆ 25 weeks ಆಗ್ತದೆ. ಸೊ ವಾಟ್ ಈಸ್ ದ ಕ್ರಿಟಿಕಲ್ ಪಾತ್? ಸೊ ಫಸ್ಟ್ ವಿ ನೀಡ್ ಟು ರೈಟ್ ದ ಟೈಮ್ ಫಾರ್ ಈಚ್ ಆ್ಯಕ್ಟಿವಿಟಿ ನಾನು ಬರೆದಿದ್ದೇನೆ. ಅದನ್ನು ನಾನು ಆ್ಯಡ್ ಮಾಡ್ತಾ ಹೋದೆ, ಆವಾಗ ನಮಗೆ ಈ ಟೋಟಲ್ ವೀಕ್ಸ್ ಸಿಕ್ಕಿತು. ನಾವು ದ ಕ್ರಿಟಿಕಲ್ ಪಾತ್ ಅಮೌಂಟ್ಸ್ ಟು ಫೈಂಡಿಂಗ್ the project duration is determined by the longest path. ಅಂದರೆ ಅತ್ಯಂತ ಉದ್ದ ಹೆಚ್ಚು ಇರುವ ಅವಧಿ ಯಾವುದು ಅದನ್ನು ನಾವು ತಗೊಳ್ಬೇಕಾಗ್ತದೆ. ಲಾಂಗೆಸ್ಟ್ ಪಾತ್ ವಿಚ್ ಇಸ್ ರೆಫರ್ಡ್ ಟು ಆಸ್ ಕ್ರಿಟಿಕಲ್ ಪಾತ್. ಆಕ್ಟಿವಿಟೀಸ್ ಲೈಯಿಂಗ್ ಆನ್ ದಿಸ್ ಪಾತ್ ಆರ್ ಕಾಲ್ಡ್ ಕ್ರಿಟಿಕಲ್ ಆಕ್ಟಿವಿಟೀಸ್. ಸೊ ವೆನ್ ವಿ ಐಡೆಂಟಿಫೈ ದ್ಯಾಟ್ ವಿ ಹ್ಯಾವ್ ಹಿಯರ್ ಎ ಬಿ ಡಿ ಎಫ್ ಆ್ಯಂಡ್ ಎ ಸಿ ಇ ಎಫ್. ಈ ಎರಡರಲ್ಲಿ ಎ ಬಿ ಡಿ ಎಫ್ 21 weeks ಮಾತ್ರ, ಆದರೆ ಎ ಸಿ ಇ ಎಫ್ ದ ಲಾಂಗೆಸ್ಟ್ ವಿಚ್ ಇಸ್ 25 weeks. ಸೊ ಎ ಸಿ ಇ ಎಫ್, ಓಕೆ, ದಿಸ್ ಎ ಸಿ ಇ ಎಫ್ ಈಸ್ ದ ಕ್ರಿಟಿಕಲ್ ಪಾತ್. ಮತ್ತು ಅದರಲ್ಲಿ ಬರುವಂತಹ ಆ್ಯಕ್ಟಿವಿಟಿಯನ್ನು ಎ ಸಿ ಇ ಆ್ಯಂಡ್ ಎಫ್ ಉಂಟಲ್ಲವ, ಅದನ್ನು ನಾವು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. So it is obvious that the sequence of activities in path ACEF has the largest sum of duration times and hence it is the critical path. So ನಾವೀಗ ನೋಡಿರುವಂತಹ ಈ ಮೆಥಡಲ್ಲಿ it is a very simple method which will help you to identify the critical path. And the method is to list all the paths through a network and then pick out the longest path. ಅಂದರೆ ಆ ನೆಟ್ವರ್ಕನ್ನು ನೋಡಿಕೊಂಡು ಅದರಲ್ಲಿ ಬರುವಂತಹ ಎಲ್ಲ ದಾರಿ ಅಂದರೆ ಪಾತ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಯಾವುದು ಲಾಂಗೆಸ್ಟ್ ಅತಿ ಉದ್ದವಾದ ಪಾತ್ ಅಥವಾ ದಾರಿಯನ್ನು ನಾವು ಕ್ರಿಟಿಕಲ್ ಪಾತ್ ಅಂತ ಹೇಳ್ತೇವೆ. ಬಟ್ ದಿಸ್ ಮೆಥಡ್, ಈಗ ಹೇಳಿರುವಂತಹ ಮೆಥಡ್, ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್ ವೆನ್ ದ ಪ್ರಾಜೆಕ್ಟ್ ನೆಟ್ವರ್ಕ್ ಈಸ್ ಲಾರ್ಜ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್. ಓಕೆ, ಅತ್ಯಂತ ಕೆಲವು ದೊಡ್ಡದಾದ ಒಂದು ನೆಟ್ವರ್ಕ್ ಇರುವಾಗ ಎಲ್ಲ ದಾರಿಗಳನ್ನು, ಎಲ್ಲ ಪಾತ್ಗಳನ್ನು ಐಡೆಂಟಿಫೈ ಮಾಡೋದು ಬಹಳ ಕಷ್ಟ ಆಗ್ತದೆ. ಸೊ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಸೊ ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಅ ಮೋರ್ ಆರ್ಗನೈಸ್ಡ್ ಮೆಥಡ್. ಅಲ್ಲಿ ಬೇರೆ ಆರ್ಗನೈಸ್ಡ್ ಮತ್ತು ಸಿಸ್ಟಮ್ಯಾಟಿಕ್ ಮೆಥಡನ್ನು ನಾವು ಬಳಸ್ಕೊಳ್ತೇವೆ. ಆ್ಯಂಡ್ ದ ಪ್ರೊಸೀಜರ್ ಯೂಸ್ಡ್ ದೇರ್ ಇಸ್ ಟು ಫಾರ್ವರ್ಡ್ ಪಾಸ್, ಬ್ಯಾಕ್ವರ್ಡ್ ಪಾಸ್ ಅಂತ ಆ ಮೆಥಡನ್ನು ಬಳಸಿಕೊಂಡು ಈ ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. So in any network developed with proper logic, so there will be a critical path. ಯಾವುದೇ ಒಂದು ನೆಟ್ವರ್ಕಲ್ಲಿ ಆ ಕ್ರಿಟಿಕಲ್ ಪಾತ್ ಇದ್ದೇ ಇರ್ತದೆ.
ವಿಚ್ ಕ್ಯಾನ್ ಬಿ ಲೊಕೇಟೆಡ್ ಬೈ ಫಾಲೋವಿಂಗ್ ದ ಲಾಜಿಕ್ ಆ್ಯಂಡ್ ಪ್ರೊಸೀಜರ್ ಆ್ಯಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಈಗ ಹೇಳಿರುವ ಮೆಥಡಲ್ಲಿ ಐಡೆಂಟಿಫೈ ಮಾಡ್ಬೋದು, ಅಥವಾ ಈ ಬ್ಯಾಕ್ವರ್ಡ್ ಪಾಸ್ ಫಾರ್ವರ್ಡ್ ಪಾಸ್ ಅಂತ ಇನ್ನೊಂದು ಮೆಥಡ್ ಉಂಟು, ಅದನ್ನು ಬಳಸಿಕೊಂಡು ನಾವು ಕ್ರಿಟಿಕಲ್ ಪಾತನ್ನು ಎಸ್ಟಿಮೇಟ್ ಮಾಡ್ಬೋದು, ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡ್ಬೋದು. ಸೊ the project managers, once the critical path is identified, the project managers maximum attention should be on the critical path as it is directly related to the scheduled completion time to the project. ಅಂದರೆ ಅವನು ಅದಕ್ಕೆ ಆ ಕ್ರಿಟಿಕಲ್ ಪಾತ್ ಮತ್ತು ಅದರಲ್ಲಿ ಬರುವಂತಹ ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಹೆಚ್ಚು ಅಟೆನ್ಷನ್ ಕೊಡಬೇಕಾಗ್ತದೆ ಒಮ್ಮೆ ಆ ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡಿದ ಮೇಲೆ. ಸೊ ಎನಿ ಡಿಲೇ ಇನ್ ಎನಿ ಆಫ್ ದ ಆ್ಯಕ್ಟಿವಿಟೀಸ್ ಆನ್ ದ ಕ್ರಿಟಿಕಲ್ ಪಾತ್ will delay the project unless some remedial measures are taken. So he has to keep in mind that critical activities are very important activity. ಆ ಆ್ಯಕ್ಟಿವಿಟಿಯನ್ನು ಮಾಡೋದ್ರಲ್ಲಿ ಹೆಚ್ಚು ಸಮಯ ತಾವನ್ನು ತೆಗೆದುಕೊಂಡ್ರೆ ಆವಾಗ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದ್ರಲ್ಲೂ ಬಹಳ ಹೆಚ್ಚು ಟೈಮ್ ತಗೊಳ್ಬೇಕಾಗ್ತದೆ. ಸೊ he has to understand that ಅದರಲ್ಲಿ ಡಿಲೇ ಆದರೆ it will delay the entire project. Okay, so he has to be very careful about the critical activities and see to it that those critical activities are completed within the scheduled time. ಅಲ್ಲಿ ಕೊಟ್ಟಂತಹ ಟೈಮ್ ಒಳಗೆ ಅದನ್ನು ಮಾಡಿ ಮುಗಿಸುವಂತಹ, ಮುಖ್ಯವಾಗಿ ಕ್ರಿಟಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಿ ಮುಗಿಸುವಂತಹ ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಪ್ರಾಜೆಕ್ಟ್ ನೆಟ್ವರ್ಕ್. ಅಲ್ಲಿರುವಂತಹ 2 ಇಂಪಾರ್ಟೆಂಟ್ ಟೆಕ್ನಿಕ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆ್ಯಂಡ್ ದೆನ್ I have explained the development of the project network. ಮುಖ್ಯವಾಗಿ ಈ CPM ಕ್ರಿಟಿಕಲ್ ಪಾತ್ ಮೆಥಡ್ ಯೂಸ್ ಮಾಡಿ ಯಾವ ರೀತಿ ನಾವು ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡಬಹುದು ಎನ್ನುವುದನ್ನು ಒಂದು ಸರಳವಾದ ಮೆಥಡಿಂದ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಎಸ್ಟಿಮೇಷನ್ ಆಫ್ ದ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಆ್ಯಂಡ್ ಕ್ರಿಟಿಕಲ್ ಪಾತ್ ಕ್ಯಾಲ್ಕುಲೇಷನ್ ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ ದ ಕ್ರಿಟಿಕಲ್ ಪಾತ್ ಆಕ್ಟಿವಿಟೀಸ್. ಥ್ಯಾಂಕ್ ಯು.